ಸೊ ಕುಡೋಸ್ ಟು ಬಸವೇಶ್ವರ ಖಾನಾವಳಿ, ಆಸಮ್ ಫುಡ್. ಥ್ಯಾಂಕ್ ಯು. ಊಟ ತುಂಬ ಚೆನ್ನಾಗಿತ್ತು. ಎಲ್ಲರೂ ತಪ್ಪದೆ ವಿಸಿಟ್ ಮಾಡಿ, ಮಸ್ಟ್ ಟ್ರೈ. ಬಸವೇಶ್ವರ ಖಾನಾವಳಿ MG ರೋಡ್ ಬ್ರಾಂಚಲ್ಲಿದ್ದೀವಿ. ಊಟ ಇನ್ನೂ ಮಾಡಬೇಕು. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾನು, ವಿಶಾಲ್ ಮತ್ತು ಹರೀಶ್ ಇಲ್ಲಿದ್ದೀವಿ. ಊಟ ಆದಮೇಲೆ ಹೇಗಿತ್ತು ಅಂತ ತಿಳಿಸ್ತೀವಿ. ಓಕೆ. Food is awesome here. We come here a lot. This is our team here. A very small part of our team who enjoys this lunch very well. So kudos to Basaveshwara Khanavalli, awesome food. Thank you. ಸ್ನೇಹಿತರೆ, ಬಸವೇಶ್ವರ ಖಾನಾವಳಿಗೆ ಬಂದಿದ್ದೀನಿ. ರೆಸಿಡೆನ್ಸಿ ರೋಡಲ್ಲಿ MG ರೋಡ್ ಅಕ್ಕಪಕ್ಕ ಇರೋವಂಥವ್ರಿಗೆ ದಿ ಬೆಸ್ಟ್ ವೆಜ್ ಆಪ್ಷನ್ ಅಂದರೆ ಇದು. ಯಾಕೆಂದರೆ MG ರೋಡಲ್ಲಿ ವೆಜ್ ಆಪ್ಷನ್ನು ತುಂಬಾ ಕಮ್ಮಿ. ಎಲ್ಲೇ ಹೋದರೂ ನಿಮಗೆ ನಾನ್ ವೆಜ್ ಮಿಕ್ಸ್ ಸಿಗುತ್ತೆ, ಇಲ್ಲ ಪ್ಯೂರ್ ನಾನ್ ವೆಜ್ ಸಿಗುತ್ತೆ. ಅದನ್ನು ಬಿಟ್ಟರೆ ವೆಜ್ಜಲ್ಲಿ ಕೆಲವೊಂದಿದ್ದಾವೆ ಮಾನೋಪಲಿ. ಸೊ ನಿಮಗೆ ಕ್ವಾಲಿಟಿ ಫುಡ್ಡು ಸಿಗೋಲ್ಲ. ಅದ್ರ ಜೊತೆಗೆ ತುಂಬಾ ರೇಟು. ಇಲ್ಲಿ ಅನ್ಲಿಮಿಟೆಡ್ ಊಟ ಸಿಗುತ್ತೆ ನಿಮಗೆ, ಹೋಳಿಗೆ ಊಟ. ನೀವು ಬಂದು ಟ್ರೈ ಮಾಡ್ಬೋದು. ನಾನು ಬ್ಯಾಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬ್ಯಾಟಿಂಗ್ ಮಾಡಿ ಆಮೇಲೆ ಹೇಳ್ತೀನಿ ಹೇಗಿತ್ತು ಅಂತ. ಉತ್ತರ ಕರ್ನಾಟಕದ ಬದನೆಕಾಯಿ ಪಲ್ಯನೇ ಮಜಾ ಬಿಡಿ. ಏನೋ ಖಾರದ ಚಟ್ನಿ ಅಂತೆ, ನೋಡೇ ಬಿಡೋಣ. ಖಾರಕ್ಕೂ ನಮಗೂ ಒಂಥರ ಅಪ್ಪ ಮಕ್ಕಳು ಸಂಬಂಧ. ಚೆನ್ನಾಗಿದೆ. ನಮಸ್ಕಾರ, ನನ್ನ ಹೆಸರು ಅಭಿಲಾಷ್ ಅಂತ. ಸೊ ಬಸವೇಶ್ವರ ಖಾನಾವಳಿಗೆ ನಾವು ಆಲ್ಮೋಸ್ಟ್ 1.5 ಇಯರ್ಸಿಂದ ಬರ್ತಾಯಿದ್ವಿ. ತುಂಬ ಚೆಂದ ಊಟ. ಆ್ಯಕ್ಚುಲಿ ಉತ್ತರ ಕನ್ನಡದು ತುಂಬ ಇನ್ನೂ ಶ್ರೇಷ್ಠವಾದ ಸ್ವಾದ ಎಲ್ಲ ನಮ್ಗೆ ಕಾಣಿಸ್ಕೊಡುತ್ತೆ. ಸೊ ಐ ಥಿಂಕ್ ಇಲ್ಲಿ ಸರ್ವಿಸ್ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಸ್ಟಾಫು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಊಟನೂ ಏನೋ ಬಿಸಿಯಾಗಿರುತ್ತೆ. So thanks once again. I think very nice, and I hope people also please come over. Residency road ಅಲ್ಲೇ ಇದೆ ಇದು. ಎಸ್ಪೆಷಲಿ ವೆಜ್ಗೆ ತುಂಬ ಒಳ್ಳೆಯ ಆಪ್ಷನು. ಮೇ ಹಾಲ್ ಹಿಂಭಾಗ ರೋಡಲ್ಲೇ ರೆಸಿಡೆನ್ಸಿ ರೋಡ್ ಇದೆ. ಅಲ್ಲಿ ಬಂದುಬಿಟ್ಟು ದಯವಿಟ್ಟು ಟ್ರೈ ಮಾಡಿ. ಜೋಳದ ರೊಟ್ಟಿಗೆ ನೋಡಿ ಬೆಣ್ಣೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಬೆಣ್ಣೆನ ಸಕ್ಕರೆ ಜೊತೆ ಮಿಕ್ಸ್ ಮಾಡಿಕೊಂಡು ನೆಕ್ಕೋ ಅಂತ ಕೂತಿರ್ತಿದ್ವಿ. ಸೊ ಮತ್ತೆ ತುಂಬ ವರ್ಷ ಆದಮೇಲೆ ಬೆಣ್ಣೆ ತಿಂತಾಯಿದ್ದೀನಿ. ಜೋಳದ ರೊಟ್ಟಿಗೆ ಬೆಣ್ಣೆ ಕೂಡ ಕೊಡ್ತಾರೆ, ಖಾರದ ಚಟ್ನಿ ಕೊಡ್ತಾರೆ, ಅದ್ರ ಜೊತೆಗೆ ಒಂದು ಕರಿ, ಮೊಸರು ಬಜ್ಜಿ, ಬದನೆಕಾಯಿ ಪಲ್ಯ. ಇನ್ನು ನಿಮಗೆ ಗೊತ್ತಲ್ಲ, ಉತ್ತರ ಕರ್ನಾಟಕದ ಹಿಂಡಿ, ಹಪ್ಪಳ ಮತ್ತು ಮೊಳಕೆ ಕಾಳು ಎಲ್ಲರೂ ಕೊಡ್ತಾರೆ. ಸರ್, ಬಸವೇಶ್ವರ ಖಾನಾವಳಿ ಒಂದು ಬ್ರ್ಯಾಂಡ್ ಯಾವಾಗ ಶುರು ಆಯಿತು? ಬೆಂಗಳೂರಲ್ಲಿ ಎಷ್ಟು ಬ್ರಾಂಚ್ ಇದೆ, ಅಥವಾ ಟೋಟಲ್ ಎಷ್ಟು ಬ್ರಾಂಚ್ ಇದೆ? ಇದು ಬೇಸಿಕಲಿ ಧಾರವಾಡದಲ್ಲಿ ಪ್ರಾರಂಭ ಆಗಿದೆ ಸರ್. 60 ಇಯರ್ಸ್ ಆಯಿತು, ಸುಮಾರು 60 ವರ್ಷ ಆಯಿತು. ಹುಬ್ಬಳ್ಳಿಯಲ್ಲಿ 8 ಇದೆ, ಬೆಂಗಳೂರಲ್ಲಿ 8 ಇದೆ, ಧಾರವಾಡದಲ್ಲಿ 2 ಇದೆ ಸರ್. ಅಷ್ಟೇ ಬ್ರಾಂಚ್? ಎಲ್ಲ ಕಡೆ ಒಂದೇ ಪ್ರೈಸಾ? ಪ್ರೈಸ್ ಡಿಫ್ರೆಂಟ್ ಇದೆ. ಪ್ರೈಸ್ ಡಿಫ್ರೆಂಟ್ ಇದೆ. ಹುಬ್ಬಳ್ಳಿಯಲ್ಲಿ ಸ್ವಲ್ಪ ಕಡಿಮೆ ಇದೆ, ಇಲ್ಲಿ ಕೆಲವೊಂದು ಇರೋದಲ್ಲೂ ಕಡಿಮೆ ಇದೆ, ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ. ಇದು ಪ್ರೈಮ್ ಏರಿಯಾ ಅಂತ ಸ್ವಲ್ಪ ಜಾಸ್ತಿ. ಅನ್ಲಿಮಿಟೆಡ್ ಬಾಳೆ ಎಲೆ ಊಟ ವಿತ್ ಹೋಳಿಗೆ. ಸ್ಪೆಷಲ್ ಊಟ ಆದರೆ ನಿಮಗೆ 350 ರೂಪಾಯಿ. ಹೋಳಿಗೆ ಎಕ್ಸ್ಟ್ರಾ ತೊಗೊಂಡ್ರೆ ಎಕ್ಸ್ಟ್ರಾ ಚಾರ್ಜು. ಬೈ ಡಿಫಾಲ್ಟ್ ಒಂದು ಹೋಳಿಗೆ ನಿಮಗೆ ಅದ್ರ ಜೊತೆ ಬರುತ್ತೆ, ಬಟ್ ಎಕ್ಸ್ಟ್ರಾ ಏನಾದರೂ ತೊಗೊಂಡ್ರೆ ಎಕ್ಸ್ಟ್ರಾ ಚಾರ್ಜು. ಮತ್ತು ನಾರ್ಮಲ್ ಊಟ ಬಂದರೆ ನಿಮಗೆ 300 ರೂಪಾಯಿ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಯಾಕೆಂದರೆ MG ರೋಡ್ ಹತ್ರ ಇರೋರಿಗೆ ವೆಜ್ ಅನ್ನೋ ಆಪ್ಷನ್ನೇ ಕಮ್ಮಿ. ಅಂಥ ಜಾಗದಲ್ಲಿ ನಿಮಗೆ ಪ್ರೈಮ್ ಲೊಕೇಶನ್ನಲ್ಲಿ ಒಂದು ವೆಜ್ ಹೋಟೆಲ್ ಸಿಕ್ಕಿದೆ ಅಂದರೆ ಧಾರಾಳವಾಗಿ ತಿನ್ಬೋದು. ಬಂದು ಟ್ರೈ ಮಾಡಿ. ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ನೀವು ಬಂದು ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಧನ್ಯವಾದಗಳು.